ಎಸ್ ಸರ್, ಇದೀಗ ರಾಜ್ಯದಲ್ಲಿ ತಲೆ ಕೆಡಿಸ್ಕೊಳ್ಬೇಕಾದಂತ ವಿಚಾರಗಳು ಹಲವಾರಿದಾವೆ. ಈಗ IT-BT ಕಂಪನಿಗಳ ವಿಚಾರದಲ್ಲಿ ಮಾತನಾಡ್ತಾರೆ ಪ್ರಿಯಾಂಕ್ ಖರ್ಗೆ. ಅಂದ್ರೆ ಕರಾವಳಿ ಭಾಗದಲ್ಲಿ ಯಾಕೆ ಬರ್ತಾ ಇಲ್ಲ, ಯಾಕೆ ಬೆಳೀತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಕೋಮು ಜಗಳಗಳೇನು ಹೆಚ್ಚಾಗ್ತಾ ಇದೆ ಅಂತ. ಕಲಬುರಗಿಯಲ್ಲಿ ಮಾಡ್ಬೋದಲ್ವಾ, ಕಲಬುರಗಿಯಲ್ಲಿ ಯಾಕೆ ಮಾಡಿಲ್ಲ? ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಏಳಿಗೆ ಆಗುವಂತ ವಿಚಾರಗಳನ್ನ ಇವರು ಮಾಡಿದ್ದಾರೆ ಅಂತ. ಓಕೆ, ವೆರಿ ಗುಡ್. ಚರ್ಚೆ ಆಗಬೇಕಾಗಿರೋದು ಇದೆ, ಏನು ಅಭಿವೃದ್ಧಿ ಮತ್ತು ಜಾಬ್ಗಳು ಮತ್ತು ನಮ್ಮ ಎಕನಾಮಿಕ್ ಗ್ರೋತು ಇವುಗಳ ಬಗ್ಗೆನೇ ಚರ್ಚೆ ಆಗಬೇಕು. ದಟ್ಸ್ ವೆರಿ ಗುಡ್. ಈವನ್ BJP ಸ್ನೇಹಿತರು ಸಹಿತ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಒಂದೇ ಇಲ್ಲ, ನಾವು ಈ ದೇಶದಲ್ಲೂ ಇದ್ದೇವೆ. ದೇಶದ ಕಳೆದ 12 ವರ್ಷದ ದುರಾಡಳಿತವನ್ನು ಸಹಿತ ನೋಡ್ತಾ ಇದ್ದೇವೆ, ಆಡಳಿತವನ್ನು ಸಹಿತ ನೋಡ್ತಾ ಇದ್ದೇವೆ. ನಮ್ಮ ಮೋದಿಯವರ ಎಫ್ಸ್ಟೀನ್ ಫೈಲ್ನ ಕೇಸಸ್ಗಳು ಇವತ್ತು ಬಂದಿದೆ, ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಅವರು ಸಹಿತ ಎಫ್ಸ್ಟೀನ್ ಫೈಲನ್ನು ಮುಂದಿಟ್ಟು ಟ್ರಂಪ್ ಅವ್ರನ್ನ ಇವರು ಆರ್ಮ್ ಟ್ವಿಸ್ಟ್ ಮಾಡಿ ಟ್ರಂಪ್ ಅವರಿಗೆ ಬೇಕಾದಂಗೆ ಇವರು ಏನು ಡೀಲ್ ಮಾಡ್ಕೊಂಬಂದಲ್ಲ, ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಇದೇ ಚರ್ಚೆ ಆಗಬೇಕು. ಇವರು ಇದರಲ್ಲಿ 12,000 ಕೋಟಿ BJPಗರ ಅಕೌಂಟಲ್ಲಿ 12,000 ಕೋಟಿ ಎಲ್ಲಿಂದ ಬಂತು ಹೇಳೋದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಇವರು ಅನಿಲ್ ಅಂಬಾನಿಯವರ 47,000 ಕೋಟಿಯ ಸಾಲ ತಗೊಂಡು ಇನ್ನೂರಿಗೂ ಸಹಿತ ಐಷಾರಾಮಿಯಾಗಿ ಇದ್ದಾರಲ್ಲ, ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಮುಖೇಶ್ ಅಂಬಾನಿಯವರ ಇವತ್ತಿನ 2014 ಅವರ ನೆಟ್ವರ್ತ್ 1,20,000 ಕೋಟಿ, ಇವತ್ತು 9.5 ಲಕ್ಷ ಕೋಟಿ ಆಯಿತು. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದೇ ರೀತಿಯಾಗಿ ಇವರ ಗೌತಮ್ ಅದಾನಿ ಅವರು ಕೇವಲ 18,000 ಕೋಟಿಗೆ ಬಾಳ್ತಿದ್ರು, ಇವತ್ತು ಅವ್ರ ನೆಟ್ವರ್ತ್ ಇವತ್ತು 8.5 ಲಕ್ಷ ಕೋಟಿ. ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಈ ರೀತಿಯಾದ ವಸ್ತುನಿಷ್ಠವಾದ ಚರ್ಚೆ ಎಲ್ಲ ಸರ್ಕಾರಗಳ ಮೇಲೆ ಆಗಬೇಕು. BJP ಸ್ನೇಹಿತರು ಮತ್ತೊಂದು SCP TSP ಹಣದ ಬಗ್ಗೆ ಮಾತಾಡಿದ್ರು. SCP TSP ಹಣ ಅದು ಹಂಚಿಕೆ ಆಗಿದೆ. ಒಂದು ನಿಮಿಷ 8.5 ಲಕ್ಷ ಕೋಟಿ ನನ್ನ ಡೇಟಾ ಇದೆ. ಯಾರ್ದು ಗೌತಮ್ ಅಂಬಾನಿ. ನೀವು ChatGPT ಹಾಕಿ, ಬೇರೆ ಎಲ್ಲ ನೋಡಬೇಡಿ, ChatGPT ಹಾಕಿ ಬಂದ್ಬಿಡುತ್ತೆ. ನಮ್ಗೆ ಅದು ಇದು ಎರಡನೇ ಡಿಬೇಟ್. ಅದ್ರ ಬಗ್ಗೆ ನಾನು ನಿಮ್ಗೆ ಬೇಕಾದ್ರೆ ಪೂರ್ತಿ ಡೀಟೇಲ್ಸ್ ನಾನು ಕೊಡ್ತೇನೆ. ವಿಚಾರದಲ್ಲಿ ಮಾತನಾಡಿದ್ರೆ ಸರ್ ಎಲ್ಲಾ ಪಕ್ಷದಲ್ಲೂ ಕೂಡ ಇಲ್ಲ ಹೇಳ್ತೇನೆ. ನಾನು ಹೇಳ್ತಾ ಇರೋದು ನೀವು ಈ ಡಿಬೇಟ್ ಒಳ್ಳೇದು ಅಂತ ಹೇಳ್ತಾ ಇದ್ದೇನೆ. ವಿ ಹ್ಯಾವ್ ಟು ಕನ್ಫೈನ್ ಟು ದಿಸ್ ಡೆವಲಪ್ಮೆಂಟ್ ಮತ್ತು ಈ ರೀತಿಯ ಅನ್ಯಾಯ ಮತ್ತು ಈ ರೀತಿಯ ಏನಂತಾರೆ ಕ್ರೌನಿ ಕ್ಯಾಪಿಟಲಿಸ್ಟ್ ಬಗ್ಗೆನೇ ನಾವು ಮಾತಾಡಬೇಕು. ನಾವೇನು ಮಾಡ್ತಾ ಇದ್ದೇವೆ ಇಡೀ ಕಳೆದ ನಾನು ಈ ನಮ್ಮ ಮಾಧ್ಯಮಗಳದು ಮತ್ತು ನಮ್ಮ ಸೋಷಿಯಲ್ ಮಾಧ್ಯಮ ಇವರಿಗೆಲ್ಲರ ಮೇಲೆ ನನ್ನ ತಕರಾರು ಏನಂತಂದರೆ, ಇಂಥ ಚರ್ಚೆಗಳೇ ಆಗಬೇಕು. ಸಮುದಾಯಗಳ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗಬೇಕು. ಮೊನ್ನೆ ನಾನು UGC ಚರ್ಚೆ ಬಗ್ಗೆ ಬಂದಿದ್ದೆ ನಾನಿಲ್ಲಿ. ಅಂಥ ಚರ್ಚೆಗಳಾಗಬೇಕು. ನಮ್ಮ ರಿಯಲ್ ಇಶ್ಯೂಗಳ ಬಗ್ಗೆ ಚರ್ಚೆ ಆದಾಗ ಅದಕ್ಕೆ ಬೇಡವೋ ಬೇಕೋ ಅದಕ್ಕೊಂದು ಅದಕ್ಕೊಂದು ಪರಿಣಾಮಗಳು ಬರ್ತವೆ, ಅದಕ್ಕೊಂದು ಏನಂತಾರೆ ರಿಸಲ್ಟ್ಗಳು ಬರ್ತವೆ. ಅರ್ಥ ಆಯ್ತಾ? ಕೇವಲ ಓಕೆ ಕಾಂಗ್ರೆಸ್ನ ಕಾಂಗ್ರೆಸ್ ಅವ್ರಿಗೆ ಏನೇನು ಕೇಳಿದ್ದಾರೆ ಅವೆಲ್ಲವೂ ಸಹಿತ ವ್ಯಾಲಿಡ್ ಪಾಯಿಂಟ್ಗಳೇ. ಕಲಬುರಗಿ ಯಾಕೆ ಡೆವಲಪ್ಮೆಂಟ್ ಆಗಲಿಲ್ಲ, ಅಥವಾ ಕರಾವಳಿಯಲ್ಲಿ ಕೋಮುವಾದದಿಂದ ಯಾಕೆ ಇದಾಗಲಿಲ್ಲ, ಏನು ಡೆವಲಪ್ಮೆಂಟ್ ಆಗಲಿಲ್ಲ, ಅಥವಾ ಬ್ಯಾಂಗ್ಳೂರಿನ ಮೂಲ ಅಭಿವೃದ್ಧಿ ಬಗ್ಗೆ ಇವುಗಳು ಪಾಯಿಂಟ್ ಆಗಲೇಬೇಕು. ಆದರೆ ಇವತ್ತು ನಾವು RSSನ ಹೋರಾಟಕ್ಕೆ ಬಂದಿದ್ದೀವಿ. RSSನ ವಿರೋಧಿಸಬೇಕು ಯಾಕೆ ಅಂತ ಹೋರಾಟಕ್ಕೆ ಬಂದಿದ್ದೇವೆ ನಾವು ಇವತ್ತು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಓಕೆ, ದಿಸ್ ವಿ ಆಲ್ಸೋ ವಿಲ್ ಚರ್ಚೆ. ಇನ್ ಕೇಸ್ ನೀವೇನಾದರೂ RSS ಕೋಮುವಾದ BJP ಇವೆಲ್ಲ ಬಿಟ್ಟು ಕೇವಲ ನೀವು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಯಾಕೆಂತಂದರೆ ಇವೇ ಜನಸಾಮಾನ್ಯರಿಗೆ ನಿಜವಾಗ್ಲೂ ಸಹಿತ ಏನಾದರೂ ರಿಸಲ್ಟ್ ಕೊಡೋದು ಮತ್ತು ಅವ್ರಿಗೆ ಏನಾದರೂ ಒಂದು ಸಮಥಿಂಗ್ ದೆಲ್ ಗೆಟ್ ಔಟ್ ಆಫ್ ಇಟ್. ಮತ್ತು ನಿಮಗೆ ಮತ್ತು ಈ PM ಕೇರ್ ಫಂಡು ಅದ್ರ ಬಗ್ಗೆ ಎಲ್ಲ BJPಗರು ಯಾವಾಗಾದರೂ ಮಾತಾಡಬೇಕು. ಅಲ್ಲಿ ಹೇಗೆ ಹೋಯ್ತು, ಏನು ಮಿಸ್ಯೂಸ್ ಆಯಿತು ಅಂತ ಅಂದ್ಬಿಟ್ಟು ಹೇಳಬೇಕು. ರಫೇಲ್ ಡೀಲಲ್ಲಿ ಎಷ್ಟು ದುಡ್ಡು ಹೊಡೆದ್ರು ಅಂತಲೂ ಸಹಿತ ಹೇಳಬೇಕಾಗತ್ತೆ. ಪ್ರಶ್ನೆ ಮತ್ತೆ 12 ವರ್ಷದಲ್ಲಿ 12 ವರ್ಷದಲ್ಲಿ ಈ ರೀತಿಯಾಗಿ ಮಾಧ್ಯಮ, ಸೋಷಿಯಲ್ ಮಾಧ್ಯಮ ಎಲ್ಲ ಬೆಂಬಲಿಗರಿದ್ದೂ ಸಹಿತ ಅವ್ರ ಮೇಲೆ ಪ್ರಶ್ನೆ ಇನ್ನೂವರೆಗೂ ಬರ್ತಾ ಇಲ್ಲ ಸರಿಯಾಗಿ. ಯಾಕಂದ್ರೆ ಎಷ್ಟೇ ಪ್ರಶ್ನೆಗಳು ಸಹಿತ ಮಾಧ್ಯಮಗಳು ಎತ್ತಾ ಇಲ್ಲ. ಇವತ್ತಲ್ಲ ನಾಳೆ ಅದು ಎತ್ತಾರೆ. ಈ ದೇಶದ ಪ್ರಜೆಗಳು ಎತ್ತಾರೆ. ಯಾಕೆಂತಂದ್ರೆ ಇವತ್ತು ಗೊತ್ತಾಗ್ತಾ ಇದೆ. ಎಸ್ ಅಬ್ಸಲ್ಯೂಟ್ಲಿ. ಯಾವ ಪಾರ್ಟಿ ಟಾಪಿಕ್ಗೆ ಬರೋದಾದ್ರೆ ಕೋಮುವಾದ ಅನ್ನುವಂತ ವಿಚಾರಕ್ಕೆ ಇಟ್ಕೊಂಡು ಆ ಒಂದು ರೀಸನ್ ಅನ್ನ ಇಟ್ಕೊಂಡು IT-BT ಇಲ್ಲಿ ಬರೋಕೆ ಸಾಧ್ಯವಾಗ್ತಾ ಇಲ್ಲ ಕರಾವಳಿ ಭಾಗದಲ್ಲಿ. ಆದ್ರೆ ಕಲಬುರಗಿ ಅಂದ್ರೆ ಅವ್ರದೇ ಕ್ಷೇತ್ರ,
ಏನು ಪ್ರಿಯಾಂಕ್ ಖರ್ಗೆ ಅವ್ರದೇ ಒಂದು ಕ್ಷೇತ್ರವಾಗಿದೆ, ತುಂಬಾ ಅಲ್ಲಿ easy. ಮಾಡ್ಬೋದು ಹಾಗೆ ಅಲ್ವಾ? ಕಲ್ಯಾಣ ನಾವು ಒಂದು ಕರ್ನಾಟಕ ನಿಮಿಷ, ವೆರಿ ಗುಡ್ ಪ್ರಶ್ನೆ. ಅದೇ ರೀತಿಯಾಗಿ ಕಲಬುರಗಿ, ದಾವಣಗೆರೆ, ಅದೇ ರೀತಿಯಾಗಿ ಮಂಗಳೂರು, ಉತ್ತರ ಕನ್ನಡ, ಇದೇ ರೀತಿಯಾಗಿ ಬೆಂಗಳೂರು, ರಾಮನಗರ ಅಥವಾ ಮಂಡ್ಯ, ಮೈಸೂರು, ಈ ರೀತಿಯಾಗಿ ಪ್ರತಿ ಜಿಲ್ಲೆಗಳ ಬಗ್ಗೆ ಚರ್ಚೆ ಆಗಲಿ, ನೋ ಪ್ರಾಬ್ಲಮ್. RSS ಬಗ್ಗೆ ನಾನು ಪ್ರಶ್ನೆ ಕೇಳ್ತೀಯ, ಆ ಕಾರಣಕ್ಕೋಸ್ಕರ ಕಲಬುರಗಿಯ ಡೆವಲಪ್ಮೆಂಟ್ ಬಗ್ಗೆ ನೀವು ಮಾತಾಡೋದು ಹೇಳೋದು ತಪ್ಪು. RSS ಬಗ್ಗೆ ಮಾತಾಡೋಗಿಲ್ವಾ? RSS ಈ ದೇಶದ ಭಯೋತ್ಪಾದಕ ಸಂಘಟನೆ ಅಂತ ಹೇಳೋ ಕಾರಣಕ್ಕೋಸ್ಕರ 3 ಬಾರಿ ಬ್ಯಾನ್ ಆಗೋಯ್ತು. ಯಾರು ಮಾಡಿದ್ರು? ಪಟೇಲ್ರು ಮಾಡಿದ್ರು. ಪಟೇಲ್ರು ಯಾಕೆ ಮಾಡಿದ್ರು? ಸೊ ಅಂತ ಒಂದು ಭಯೋತ್ಪಾದಕ ಸಂಘಟನೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಧ್ವನಿ ಎತ್ತರೋ ಹೇಳೋ ಕಾರಣಕ್ಕೋಸ್ಕರ ನೀನು ನಿನ್ನ ತಂದೆಯವರ ಆಸ್ತಿಯ ಲೆಕ್ಕಾಚಾರ ಕೊಡು, ನೀನು ನಿನ್ನ ಸಂಸ್ಥೆಯ ಲೆಕ್ಕಾಚಾರ ಕೊಡು, ನೀನು ನಿನ್ನ ಜಿಲ್ಲೆಯ ಲೆಕ್ಕಾಚಾರ ಕೊಡು. ಜಿಲ್ಲೆಯ ಲೆಕ್ಕಾಚಾರಗಳನ್ನು ಸದನದಲ್ಲಿ ದಿವಸ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ಬೋದು. ನೀನು ಪ್ರಶ್ನೆ ಮಾಡಿದ್ದೀರಾ, ನಿಮ್ಮ ಇದೊಂದು ದೆವ್ವ ಏನು RSS ಹೇಳೋ ದೆವ್ವದ ಮೇಲೆ ಅಥವಾ ಭೂತದ ಮೇಲೆ ಒಂದು ಪ್ರಶ್ನೆ ಮಾಡಿದ್ದೀರಾ ಹೇಳೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ನೀವು ಪರ್ಸನಲ್ ಅಟ್ಯಾಕ್ ಮಾಡ್ತೀರಾ ಅಂದ್ರೆ ನೋ. ಅವ್ರ ಜೊತೆ ಈ ಸಮುದಾಯಗಳಿದ್ದೇವೆ, ಯಾಕೆ ಅಂದ್ರೆ ಈ ಸಮುದಾಯಗಳ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ.